ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸ್ ವೀಕ್ಲಿ ಫೇಶಿಯಲ್ ಸ್ಕಿನ್ ಕೇರ್ ರೂಟೀನ್ ನೋಡ್ತಾ ಇದ್ದೀರಾ. ನಮ್ಮ ಹತ್ರ ತುಂಬ ಪ್ರಾಡಕ್ಟ್ಸ್ ಇರುತ್ತೆ, ಅಥವಾ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಹೇಗೆ ಯೂಸ್ ಮಾಡೋದು, ಯಾವ ಆರ್ಡರ್ನಲ್ಲಿ ಯೂಸ್ ಮಾಡೋದು ಅಂತ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಈ ಎಲ್ಲ ಡೌಟ್ಸ್ಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿಧಾನನ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಪರ್ಪಲ್ನಲ್ಲಿ ರಿಪಬ್ಲಿಕ್ ಡೇ 50% ಆಫ್ ಸೇಲ್ ನಡೀತಾ ಇದೆ. ಜಾನ್ 19th 26th ವರೆಗೂ ಈ ಸೇಲ್ ಇದೆ. ನಿಮಗೆ ಯಾವುದಾದರೂ ಪ್ರಾಡಕ್ಟ್ಸ್ ಅವಶ್ಯಕತೆ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು. ಕ್ಲೆನ್ಸ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಗುಡ್ ವೈಬ್ಸ್ ಬ್ರ್ಯಾಂಡಿಂದು ಆಕ್ಟಿವೇಟೆಡ್ ಚಾರ್ಕೋಲ್ ಫೇಸ್ ವಾಶ್. ಮೊದಲಿಗೆ ನಮ್ಮ ಫೇಸ್ನ ವೆಟ್ ಮಾಡ್ಕೋಬೇಕು. ವೆಟ್ ಮಾಡಾದ್ಮೇಲೆ ಫೇಸ್ ವಾಶ್ನ ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ಈ ಚಾರ್ಕೋಲ್ ಫೇಸ್ ವಾಶ್ನ ಬೆನಿಫಿಟ್ ಏನು ಅಂತಂದರೆ, ಡೀಪ್ ಪೋರ್ ಇತ್ತು ಅಂತಂದರೆ ಅದನ್ನು ಕ್ಲೆನ್ಸ್ ಮಾಡುತ್ತೆ, ಹಾಗೆ ಆಕ್ನೆ ಇದ್ದರೆ ಅದನ್ನು ಪ್ರಿವೆಂಟ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ಸ್ಕಿನ್ನಲ್ಲಿರೋ ಅಂಥ ಇಂಪ್ಯೂರಿಟೀಸ್ನ ತಡೆಗಟ್ಟುತ್ತೆ. ಈ ಪ್ರಾಡಕ್ಟ್ನ ಸ್ಪೆಷಾಲಿಟಿ ಪ್ಯಾರಾಬನ್ ಫ್ರೀ, ಮಿನರಲ್ ಆಯಿಲ್ ಫ್ರೀ, ಹಾಗೆ ನೋ ಅನಿಮಲ್ ಟೆಸ್ಟಿಂಗ್. ಫೇಸ್ ವಾಶ್ ಅಪ್ಲೈ ಮಾಡಿದ ನಂತರ ಫೇಸ್ನ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಾದ್ಮೇಲೆ ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಗುಡ್ ವೈಬ್ಸ್ ಬ್ರ್ಯಾಂಡಿಂದು ಸಾಫ್ಟ್ನಿಂಗ್ ಟೀ ಗ್ರೀನ್ ಫೇಸ್ ಸ್ಕ್ರಬ್. ಈ ಸ್ಕ್ರಬ್ ಯೂಸ್ ಮಾಡೋಕ್ಕೆ ಮುಂಚೆ ಫೇಸ್ನ ವೆಟ್ ಮಾಡ್ಕೋಬೇಕು. ವೆಟ್ ಮಾಡಾದ್ಮೇಲೆ ಸ್ಕ್ರಬ್ನ ಡೈರೆಕ್ಟಾಗಿ ಫೇಸ್ಗೆ ಅಪ್ಲೈ ಮಾಡಿ. ಅಪ್ಲೈ ಮಾಡಾದ್ಮೇಲೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕು. ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ ಆಕ್ನೆ ಮತ್ತು ಬ್ಲೆಮಿಷಸ್ನ ಕ್ಲಿಯರ್ ಮಾಡುತ್ತೆ, ಹಾಗೆ ಡೀಪ್ ಕ್ಲೆನ್ಸ್ ಮಾಡುತ್ತೆ. ಈ ಪ್ರಾಡಕ್ಟ್ನ ಸ್ಪೆಷಾಲಿಟಿ ಸಲ್ಫೇಟ್ಸ್ ಫ್ರೀ, ಮಿನರಲ್ ಆಯಿಲ್ ಫ್ರೀ, ಪ್ಯಾರಾಬನ್ ಫ್ರೀ, ಹಾಗೆ ನೋ ಅನಿಮಲ್ ಟೆಸ್ಟಿಂಗ್. ಫೇಸ್ ಸ್ಕ್ರಬ್ ಅಪ್ಲೈ ಮಾಡಿದ ನಂತರ ಫೇಸ್ನ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಾದ್ಮೇಲೆ ನಾವು ನೆಕ್ಸ್ಟ್ ಯೂಸ್ ಮಾಡೋವಂಥ ಪ್ರಾಡಕ್ಟ್ ಫೇಸ್ ಮಾಸ್ಕ್. ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದು ಗುಡ್ ವೈಬ್ಸ್ ಬ್ರ್ಯಾಂಡಿಂದು ಗ್ರೀನ್ ಟೀ ರಿಜುವಿನೇಟಿಂಗ್ ಫೇಸ್ ಮಾಸ್ಕ್. ಫೇಸ್ ಕ್ಲೆನ್ಸ್ ಮಾಡಾದ್ಮೇಲೆ ಈ ಫೇಸ್ ಮಾಸ್ಕ್ನ ಅಪ್ಲೈ ಮಾಡಬೇಕು. ಈ ಫೇಸ್ ಮಾಸ್ಕ್ ಅಪ್ಲೈ ಮಾಡೋಕ್ಕೆ ಮುಂಚೆ ಕಣ್ಣಿನ ಭಾಗ ಮತ್ತು ತುಟಿ ಭಾಗನ ಬಿಟ್ಟು ಮುಖಕ್ಕೆ ಮತ್ತು ಕತ್ತಿನ ಭಾಗಕ್ಕೆ ಅಪ್ಲೈ ಮಾಡಬೇಕು. ಈ ಗ್ರೀನ್ ಟೀ ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದನ್ನ ತಡೆಗಟ್ಟುತ್ತೆ, ಹಾಗೆ ನಮ್ಮ ಮುಖದಲ್ಲಿರುವ ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಸ್ಕಿನ್ ಟೋನ್ನ ಇಂಪ್ರೂವ್ ಮಾಡುತ್ತೆ. ಈ ಫೇಸ್ ಮಾಸ್ಕ್ನ ಸ್ಪೆಷಾಲಿಟಿ ಬಂದು ಪ್ಯಾರಾಬನ್ ಫ್ರೀ, ಸಲ್ಫೇಟ್ಸ್ ಫ್ರೀ, ಮಿನರಲ್ ಆಯಿಲ್ ಫ್ರೀ, ಹಾಗೆ ನೋ ಅನಿಮಲ್ ಟೆಸ್ಟಿಂಗ್. ಈ ಫೇಸ್ ಮಾಸ್ಕ್ ಅಪ್ಲೈ ಮಾಡಿ 15-20 ನಿಮಿಷ ಬಿಟ್ಟು ಫೇಸ್ನ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಾದ್ಮೇಲೆ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ಟೋನರ್ ಗುಡ್ ವೈಬ್ಸ್ ಬ್ರ್ಯಾಂಡಿಂದು ಲ್ಯಾವೆಂಡರ್ ಸೂತ್ನಿಂಗ್ ಟೋನರ್. ಫೇಸ್ನ ಕ್ಲೆನ್ಸ್ ಮಾಡಾದ್ಮೇಲೆ ಮುಖಕ್ಕೆ ಮತ್ತು ಕತ್ತಿನ ಭಾಗಕ್ಕೆ ಸ್ಪ್ರೇ ಮಾಡ್ತಾ ಇದ್ದೀನಿ. ಸ್ಪ್ರೇ ಮಾಡಿದ ನಂತರ ಫಿಂಗರ್ ಟಿಪ್ಸ್ ಇಂದ ಲೈಟ್ ಆಗಿ ಡ್ರೈ ಆಗೋವರೆಗೂ ಮಸಾಜ್ ಮಾಡಬೇಕು. ಈ ಟೋನರ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಪ್ಯೂರಿಫೈ ಆಗುತ್ತೆ, ಹಾಗೆ ಆಕ್ನಿನ ಕಡಿಮೆ ಮಾಡುತ್ತೆ, ಹಾಗೆ ಸ್ಕಿನ್ ಡ್ಯಾಮೇಜ್ ಆಗೋದನ್ನ ತಡೆಗಟ್ಟುತ್ತೆ, ಪೋರ್ಸ್ನ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಸ್ಕಿನ್ ರಿಫ್ರೆಶ್ ಆಗಿ ಇರುತ್ತೆ. ಈ ಟೋನರ್ನ ಸ್ಪೆಷಾಲಿಟಿ ಪ್ಯಾರಾಬನ್ ಫ್ರೀ, ಸಲ್ಫೇಟ್ಸ್ ಫ್ರೀ, ಮಿನರಲ್ ಆಯಿಲ್ ಫ್ರೀ. ಕೊನೆಯದಾಗಿ ಮಾಯಿಶ್ಚರೈಸಿಂಗ್ ಫೇಸ್ ಕ್ರೀಮ್ನ ಅಪ್ಲೈ ಮಾಡಬೇಕು. ನಾನು ಯೂಸ್ ಮಾಡ್ತಾ ಇರೋದು ಗುಡ್ ವೈಬ್ಸ್ ಬ್ರ್ಯಾಂಡಿಂದು ಗ್ರೀನ್ ಟೀ ಫೇಸ್ ಕ್ರೀಮ್. ಫೇಸ್ನ ಕ್ಲೆನ್ಸ್ ಮಾಡಿದ ನಂತರ ಫೇಸ್ ಕ್ರೀಮ್ನ ಅಪ್ಲೈ ಮಾಡಿ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಅಬ್ಸರ್ವ್ ಆಗೋ ತನಕ ಮಸಾಜ್ ಮಾಡಬೇಕು. ಈ ಗ್ರೀನ್ ಟೀ ಫೇಸ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಸ್ಕಿನ್ನ ಗ್ಲೋ ಮಾಡುತ್ತೆ ಮತ್ತು ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ, ಹಾಗೆ ಆಕ್ನಿನ ಕಂಟ್ರೋಲ್ ಮಾಡುತ್ತೆ. ಅದರ ಜೊತೆಗೆ ನಮ್ಮ ಸ್ಕಿನ್ನ ಸಾಫ್ಟ್ ಅಂಡ್ ಸ್ಮೂತ್ ಆಗಿ ಇಡುತ್ತೆ. ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಿಮಗೆ ಡೌಟ್ಸ್ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್.